ಇವತ್ತ ನಾನು ಬಂದ ಸೀದಾ ಆಲಡ್ಕದಂಗಿಪ್ಪು ವಿಶ್ವನಾಥ ಪ್ರಭುಗಳಿದ ಅಕ್ಕಿ ಮಿಲ್ಲಿಗೆ. ಈ ಮಿಲ್ 1991 ಇಸ್ವಿಂಗ್ ಚಾಲು ಮಾಡಿರ ಸುಮಾರು 35 ವರ್ಷ ಆಯ್ತು ಕಾಣಿ. ನಾನ್ ಬಪ್ಪೊತ್ತಿಗೆ ಬೇಸದ ಭತ್ತನ ಪೂರ ಅಂಗಳಕ್ ಒಣಸುಕ್ ಹಾಕಿದೀರಿ. ಈಚಿನ ನಮ್ ಸುಕ್ರಣ್ಣ ನಿನ್ನೆ ಬೇಸದ ಭತ್ತದ ಕೊಪ್ಪರ್ಗಿನ ಲಾಯ್ಕ್ ಮಾಡಿ ತೊಳಿತಿದ್ದೀರಿ. ಇದಕ್ಕೆ ಭತ್ತದ ಕೊಪ್ಪರ್ಗಿ ಅಂತ ಹೇಳುದೆ. ಇದ್ರೊಳಗ ಭತ್ತ ಹಾಕ್ತಾರ, ಹೊರಗಿಂದ ಬೆಂಕಿ ಹಾಕಿ ಭತ್ತನ ಬೇಯಿಸ್ತಾರ. ಹೊರಗ ಬಿಸ್ಲಂಗ್ ಒಣಸದ ಭತ್ತನ ಈ ಹಲ್ಗೋರಿ ಹಿಡ್ಕೊಂಡ ಮಧ್ಯೆ ಒಂದೊಂದ್ಸರಿ ಅಡಿ ಮೇಲೆ ಮಾಡ್ತಿರ್ಕಂಬ. ಎಂತಕಂದ್ರೆ ಇದು ಒಣಕ್ ಒಂದ್ 2-3 ಬಿಸ್ಲಾರು ಆಯ್ಕಂಬ್ರ ಕಾಣಿ. ಕಾಮ ಅಂತೇಳಿ ನಾನು ಒಂದ್ ರೌಂಡ್ ಗೋರಿ ಹೇಳ್ದೆ. ಅಷ್ಟೊತ್ತಿಗೆ ನಂಗೆ ಗೊತ್ತಾಯ್ತ ಅನ್ನ ಬಿಸೋಕ್ ಹೆಚ್ಚು ಕಷ್ಟ ಇಲ್ಲ, ಅದನ್ನ ಪಡ್ಕಂಬಕ್ ಎಷ್ಟು ಕಷ್ಟ ಇತ್ತು ಅಂತ. ಹಾಗೆ ಸೀದಾ ಅಕ್ಕಿ ಮಿಲ್ ಒಳಗ್ ಬಂದೆ. ಶುಕ್ರಣ್ಣ ಮಿಷನ್ ಚಾಲ್ ಮಾಡ್ರ. ಈಚಿನ ಮಿಷನ್ ತಿರ್ಗು ಶುರು ಐತೆ. ಒಣಸದ್ ಭತ್ತನ ಮ್ಯಾಲಿಂದ ಹಾಕ್ತಾರ, ಅದು ಅಕ್ಕಿ ಕೆಳಗಿಂದ ಬರ್ತದ. ಕಡೆಗೆ ಅದನ್ನ ಚೀಲಕ್ ತುಂಬ್ತಾರ, ತುಂಬಿ ತೂಕ ಮಾಡಿ ಸೇಲ್ ಮಾಡೋಕ್ ಇಡ್ತಾರೆ. ಅಕ್ಕಿ ಮಾತ್ರ ಲಾಯ್ಕ್ ಇತ್ತೆ. ಹೆಚ್ಚಿನವ್ರು ಈ ಮಿಲ್ಲಿಗೆ ಬಂದ ತಕೊಂಡ್ ಹೋತ್ರ ಕಣಿ. ಇವ್ರ ಕಾಲಿ ಅಕ್ಕಿ ಮಾತ್ರ ಅಲ್ಲ, ಗೋಂಡ್ಕಾಯಿ ತಕ ಬಂದ್ರು ಅದನ್ನ ಎಣ್ಣೆ ಮಾಡಿ ಕೊಡ್ತಾರೆ. ಕಾಯಂ ಕೆಲ್ಸಗಿಪ್ಪು ನಮ್ ಶುಕ್ರಣ್ಣ 35 ವರ್ಷದಿಂದ ಈ ಮಿಲ್ನಂಗೆ ಕೆಲಸ ಮಾಡಿ ಜೀವನ ನಡೆಸುದಮ್ಮ. ಹಾಗೆ ಇಲ್ಲಿ ಗೋಧಿ, ರಾಗಿ, ಜೋಳ ಎಂತರ ಹಿಟ್ಟಿನ ಐಟಮ್ ತಂದು ಕೊಟ್ರೆ ಇವ್ರು ಅದನ್ನ ಹಿಟ್ಟು ಮಾಡಿ ಕೊಡ್ತಾರೆ. ಹೊರಗಿಂದ ಸುಮಾರು ಅರ್ಸಿನ ಮಣ್ಸಿರೆ, ನೀವ್ ಇಲ್ಲಿ ತಕ ಬಂದ್ ಕೊಟ್ರೆ ಹೊಡಿಯು ಮಾಡಿ ಕೊಡ್ತಾರ, ತಕೊಂಬದಾರ ಸೇಲು ಮಾಡ್ತಾರ ಕಣಿ. ಹಾಗೆ ಎಲ್ಲ ಕಣ್ಕಣ್ಸಿದ ಹೊರಗ್ ಬಂದೆ. ಆಚಿಂದ ತಿಮ್ಮಣ್ಣ ಕಾಯಿ ಸೋಲಿತಿದ್ದೀರಿ. ಈಚಿಂದ ವಾಲಿ ಮೇಲೆ ಮಧ್ಯಾಹ್ನ ಕೆಲ್ಸದವ್ರಿಗ ಊಟಕ್ಕಂತೇಳಿ ಮಣ್ಣಿನ ಮಾಡ್ಕಿಂಗ ಗಂಜಿ ಬೇಸು ಇಟ್ಟಿರಿ. ಅಂಗಟ್ಟಿಗೆ ಅಂತೇಳಿ ಸಾಂಗದ್ ಗೀರ್ದನ ಇದ್ರ ಹಾಲಿಂದ ಇವ್ರು ತುಪ್ಪನು ಮಾಡ್ತಂಬ್ರ, ಅದು ಇವ್ರ ಮನೆ ಖರ್ಚಿಗೆ ಮಾತ್ರವೇ. ಇದನ್ನೆಲ್ಲ ಕಂಡು ನಂಗೆ ಖುಷಿ ಆಯ್ತ. ನಿಮ್ಗೂ ಅಕ್ಕಿ ತೆಂಗಿನೆಣ್ಣೆ ಹಿಟ್ಟಿ ಅಂತ ಬೇಕಮ್ಮಂಗಿದ್ರೆ ಕೆಳಕೊಟ್ಟಿಪ್ಪು ನಂಬರಿಗೆ ಫೋನ್ ಮಾಡಿ ಬತ್ತಕ.